ವೀಕ್ಷಕರಿಗೆ ಸ್ವಾಗತ. ನಾನು ಪ್ರಭಾಕರ್, ಕ್ಲಾಸಿಕ್ ಸ್ಟೋನ್ ಇಂಟೀರಿಯರ್ ಅಂತ. ಸೊ ಎಷ್ಟೋ ಜನ ಮನೆ ಕಟ್ಟಬೇಕು ಅಂತ ಇರ್ತೀರಾ. ಸೊ ಫ್ಲೋರಿಂಗ್ ಸೊಲ್ಯೂಷನ್ ಹುಡುಕ್ತಾ ಇರ್ತೀರಾ, ಗ್ರಾನೈಟ್ ಹಾಕ್ಬೇಕಾ ಟೈಲ್ ಹಾಕ್ಬೇಕಾ ಅಂತ. ಸೊ ನಾವು ಗ್ರಾನೈಟಲ್ಲಿ ಇದ್ದೀವಿ. ನಾವು ಆಲ್ಮೋಸ್ಟ್ ಲಾಸ್ಟ್ ಒಂದು 12-15 ಇಯರ್ಸಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಸೊ ನಿಮಗೆ ಯಾವಾಗ ಏನು ಫ್ಲೋರಿಂಗ್ ಸೊಲ್ಯೂಷನಲ್ಲಿ ಏನು ಡೌಟ್ಸ್ ಇದ್ರೂ ನೀವು ಎನಿ ಟೈಮ್ ನನಗೆ ಕಾಲ್ ಮಾಡ್ಬೋದು. ಅಲ್ಲೇ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಆ್ಯಂಡ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀವಿ. ನಿಮಗೆ ಎಲ್ಲೂ ಸಿಗಲ್ಲ ಈ ಥರ ಮೆಟೀರಿಯಲ್ಗಳು, ಮತ್ತು ಬೆಸ್ಟ್ ಕ್ವಾಲಿಟಿ ಕೂಡ ಕೊಡ್ತೀವಿ. ನಾವು ಪ್ರೈಸ್ ಕಡಿಮೆ ಕೊಡ್ತೀವಿ ಅಂತ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಿಮಗೆ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ಪ್ರೈಸಲ್ಲಿ ನಾನು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಮಾಡಿಕೊಡ್ತೀನಿ. ಸೊ ನಿಮಗೆ ಗ್ರಾನೈಟ್ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಕೆಲವು ಪಾಯಿಂಟ್ಸ್ ಇದೆ. ಸೊ ಹೆಂಗೆ ನೀವು ಒಳ್ಳೆ ಕ್ವಾಲಿಟಿ ಗ್ರಾನೈಟ್ಸ್ನ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಅದನ್ನು ನಾನು ಇವಾಗ ಲೈವಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಇದು ನಮ್ಮ ಪೆಬಲ್ ಲೆಪೋದ್ರಾ ಅಂತ. ಇದು ರಾಜಸ್ಥಾನಿಂದ ಬರೋ ಕಲ್ಲು. ನೀವು ನೋಡ್ಬೋದು, ಇದು ಎಲ್ಲ ಕಲರ್ಗೂ ನಿಮಗೆ ಮ್ಯಾಚ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಏನು ನೋಡಬೇಕು ಅಂತ ಹೇಳಿದ್ರೆ, ನೋಡಿ ಈ ಥಿಕ್ನೆಸ್ ನೋಡಬೇಕು. ಆಲ್ಮೋಸ್ಟ್ 20 mm ಇರುತ್ತೆ. ಇದು ಎಲ್ಲರೂ 20 mm ಅಂತ ಹೇಳ್ತಾರೆ, ಬಟ್ ಕಟ್ಟಿಂಗ್ ಆಗೋವಾಗ 20 mm ಕಟ್ ಆಗುತ್ತೆ. ಈ ಫಿನಿಶಿಂಗ್ ಆಗೋವಾಗ ನಿಮಗೆ 1 or 2 mm ಕಡಿಮೆ ಆಗುತ್ತೆ. ಸೊ ನಾನು ಓಪನ್ ಆಗಿ ಹೇಳ್ತೀನಿ, 18 mm ಇರೋದು. ನೀವು ಯಾವುದೇ ಕಲ್ಲು ವೆರ್ನಿಯರ್ ಇಟ್ಕೊಂಡು ಚೆಕ್ ಮಾಡಿದ್ರು ಕೂಡ 18 mm ಬರೋದು. ಸೊ ಇದು ನಮ್ಮದ್ರಲ್ಲಿ ಬೆಸ್ಟ್ ಕಲರ್. ಇದು ಯಾವುದೇ ಕಲರ್ಗಾದರೂ ಕೂಡ ನೀವು ಇದನ್ನು ಮ್ಯಾಚ್ ಮಾಡ್ಕೋಬೋದು. ಸ್ಟೆಪ್ಸಿಗಾಗಲಿ ವಾಲ್ ಕ್ಲಾಡಿಂಗ್ ಮಾಡಿದ್ರೆ ಇದು ಮಸ್ತ್ ಕಾಣಿಸುತ್ತೆ. ಸೊ ನಿಮಗೆ ಇದನ್ನು ಜಾಸ್ತಿ ನೋಡಿರೋದು ಇಲ್ಲ, ಸ್ಪೆಷಲ್ ಕಲರು ನಮ್ಮ ಹತ್ರ. ನೋಡಿ, ಇದು ಹಿಮಾಲಯನ್ ಬ್ಲೂ ಅಂತ, ನಮ್ಮ ಸ್ವಂತ ಕರ್ನಾಟಕದಿಂದ ಬರೋದು. ಇದು ಇಲಿಕಲ್ಲಿಂದ. ಸೊ ಇದು ನಿಮಗೆ ಹಾಕೋವಾಗ ಫುಲ್ಲು ಪ್ಯಾಟರ್ನ್ ಎಲ್ಲ ಮ್ಯಾಚ್ ಆಗುತ್ತೆ. ನೀವು ನೋಡ್ಬೋದು, ಈ ಥರ ಪ್ಯಾಟರ್ನ್ ಫುಲ್ ಕಂಟಿನ್ಯೂ ಮ್ಯಾಚ್ ಆಗುತ್ತೆ. ಅಂತ ರೌಂಡಲ್ಲಿ ಲೆಪೋದ್ರಾ ಫಿನಿಶ್ ಇದು. ನೋಡಿ, ನೀವು ನೋಡ್ಬೋದು, ಸ್ಟೆಪ್ಸಿಗೆ ವಾಲ್ ಕ್ಲಾಡಿಂಗು ಇದಕ್ಕೆಲ್ಲ ಯೂಸ್ ಮಾಡುವಾಗ ಚೆನ್ನಾಗಿರುತ್ತೆ. ಇದು ಬಿಟ್ಟು ನಿಮಗೆ ಆ್ಯಂಟಿ ಸ್ಕಿಡ್ ಬರುತ್ತೆ. ಇವಾಗ ಇರೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಆರ್ಕಿಟೆಕ್ಟ್ಸು ಇಂಜಿನಿಯರ್ಸ್ ಎಲ್ಲ ಪ್ರಿಫರ್ ಮಾಡೋದು ಆ್ಯಂಟಿ ಸ್ಕಿಡ್ ಸ್ಟೆಪ್ಸು ಮತ್ತು ವಾಲ್ ಕ್ಲಾಡಿಂಗೆಲ್ಲ ನೀವು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಈ ಫಿನಿಶಿಂಗ್ ನೋಡುವಾಗ ನಿಮಗೆ ಸ್ವಲ್ಪ ರಫ್ ಇರುತ್ತೆ. ಸೊ ಇದರಲ್ಲಿ ಇನ್ನೂ ಜಾಸ್ತಿನೂ ರಫ್ ಬರುತ್ತೆ, ಬಟ್ ಅದು ಹಾಕಿದ್ರೆ ನಿಮಗೆ ಲುಕ್ ಬರೋಲ್ಲ. ಇದರಲ್ಲಿ ರಫ್ಫು ಇರುತ್ತೆ, ಕಲರು ಸೇಮ್ ಇರುತ್ತೆ. ಸೊ ಇದನ್ನು ಹಾಕೋವಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಮನೆ. ನಮ್ಮ ವಿಸ್ಕಾನ್ ಟೆಂಪಲಲ್ಲಿ ಹಾಕ್ಸಿರೋ ಮೆಟೀರಿಯಲ್ ಇದು. ಮತ್ತು ಇದು ನಿಮಗೆ ಮದನಪಳ್ಳಿಯಿಂದ ಬರೋ ಮೆಟೀರಿಯಲ್. ಇದು ಮದನಪಳ್ಳಿಯಿಂದ ನಿಮಗೆ ಕಟ್ಟಾಗಿ ಬರುತ್ತೆ. ಇದು ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ. UK US ಮಾರ್ಕೆಟ್ಗಳಲ್ಲಿ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ ಈ ಕಲರು. ಮತ್ತು ಇದು ನೆಕ್ಸ್ಟ್ ಸ್ಲ್ಯಾಬ್ ಬರೋವಾಗ ಈ ಮೂಮೆಂಟ್ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಇದು ಕಂಟಿನ್ಯೂ ಆಗೋವಾಗ ನಿಮ್ಮ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಹಾಕ್ಕೋಬೋದು. ನಿಮಗೆ ಬಾಡಿಗೆ ಮನೆಗೆ ಯೂನಿಫಾರ್ಮ್ ಕಲರ್ ಬೇಕು ಅಂತ ಹೇಳಿದ್ರೆ ಯೂನಿಫಾರ್ಮಿಗೆ ಹಾಕ್ಕೋಬೋದು. ನಿಮಗೆ ಲೈನ್ಸ್ ಏನೂ ಬರೋದಿಲ್ಲ. ಇದರಲ್ಲಿ ಫುಲ್ ಯೂನಿಫಾರ್ಮ್ ಇರುತ್ತೆ ನಿಮಗೆ ಈ ಕಲರು. ಎಷ್ಟೇ ಸ್ಕ್ವೇರ್ ಫೀಟ್ ಹಾಕಿದ್ರು ಕೂಡ ನೀವು 5,000 ಬೇಕಾದರೂ ಒಂದೇ ಥರ ಸಿಗುತ್ತೆ. ಇದರಲ್ಲಿ ಪ್ಯಾಟರ್ನ್ ಚೇಂಜಸ್ ಏನೂ ಬರೋದಿಲ್ಲ. ಕೊಂದರೆ ಬಾಡಿಗೆ ಮನೆಗೆ ಏನಕ್ಕಪ್ಪ ಗ್ರಾನೈಟ್ ಹಾಕೋದು ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಟೈಲ್ಸ್ ಹೋಗ್ಬಿಡೋಣ ಅಂತ. ಬಟ್ ಟೈಲ್ಸಲ್ಲಿ ಏನಾಗುತ್ತೆ, ನಿಮಗೆ ಮೇಲ್ಗಡೆ ಏನಾರ ಚಿಪ್ ಔಟ್ ಆದರೆ ಫುಲ್ಲು ವೈಟ್ ಒನ್ಲಿ ಅದರಲ್ಲಿ ಇರೋ ಮಡ್ ಮಾತ್ರ ಕಾಣಿಸುತ್ತೆ, ನಿಮ್ಗೆ ಡಿಸೈನ್ ಕಾಣಿಸಲ್ಲ. ಇದರಲ್ಲಿ ನೀವು ಚಿಪ್ ಔಟ್ ಆದರೂ ಕೂಡ ಒಳಗಡೆ ಏನು ಕಲ್ಲಿದೆಯೋ ಅದನ್ನೇ ನಾವು ಪಾಲಿಷ್ ಮಾಡಿಸಿರೋದು. ಸೊ ಇದು ಇನ್ ಕೇಸ್ ಚಿಪ್ ಔಟ್ ಆದರೂ ಕೂಡ ಇದ್ರ ಮೇಲೆ ಜಸ್ಟು ಏನು ಕಲರ್ ಇದೆಯೋ ಅದರಲ್ಲೇ ಕಾಣಿಸುತ್ತೆ. 99% ಚಿಪ್ ಔಟು ಆಗೋದಿಲ್ಲ. ಸೊ ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ ನಿಮಗೆ. ಸೊ ಇದು ಪಾಲಿಷ್ ಹಾಕಿದ್ರು ಕೂಡ ಕೆಲವು ಟೈಲ್ಸ್ ನಾವೇ ನೋಡಿರ್ತೀವಿ. ಕೆಲವು ಟೈಲ್ಸಲ್ಲಿ ನಿಮಗೆ ಟೈಲ್ಸ್ ಹಾಕಿರ್ತಾರೆ, ಸಿಲಿಂಡ್ರ್ ಯಾವ್ದಾನ ಬಾಡಿಗೆ ಮನೆಯವರು ಎತ್ತಿ ಬೇಗ ಇಕ್ಕಿರ್ತಾರೆ. ಸೊ ಜೋರಾಗಿ ಇಕ್ಕೋವಾಗ ಅದು ಒಡೆದೋಗುತ್ತೆ. ಸೊ ಇದರಲ್ಲಿ ನಿಮಗೆ ಗ್ರಾನೈಟಲ್ಲಿ ಆ ಥರ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ನೀವು ಎಷ್ಟು ವರ್ಷ ಆದರೂ ಕೂಡ ಅದು ಹಂಗೆ ಇರುತ್ತೆ. ಇವಾಗ ಇದು ಬಂದ್ಬಿಟ್ಟು ಬಂಡೆಯಲ್ಲಿ ನಾವು ಕಟ್ ಮಾಡಿಬಿಟ್ಟು ಪೀಸಸ್ ಮಾಡೋದೆ. ಸೊ ಇದರಲ್ಲಿ ಮೇಂಟೆನೆನ್ಸ್ ಅನ್ನೋದು ಏನೂ ಇರಲ್ಲ. ಜಸ್ಟ್ ನೀವು ಸೋಪು ಸ್ಯಾಂಪು ಯಾವ್ದಾನ ಇದನ್ನ ಹಾಕ್ಕೊಂಡು ಜಸ್ಟ್ ವಾಶ್ ಮಾಡಿದ್ರೆ ಸಾಕು. ನೀವು ವಾಶ್ ಮಾಡ್ತಾ ಇನ್ನೂ ನಿಮಗೆ ಗ್ಲೇಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಇದನ್ನ ನೋಡಿ, ಇದು ನಿಮಗೆ ಬ್ಲ್ಯಾಕ್ ಗ್ಯಾಲಕ್ಸಿ ಅಂತ ಮೋಸ್ಟ್ಲಿ ಕಿಚನ್ ಟಾಪ್ಸ್ಗೆ ಹಾಕಿರ್ತಾರೆ. ನೀವು ಈ ಗ್ಲಿಟರ್ ನೋಡ್ಬೋದು. ಈ ಗ್ಲಿಟರ್ ನಿಮಗೆ ಗ್ಲಿಟರ್ ಆಗ್ತಾ ಇರುತ್ತೆ, ಲೈಟಿಂಗ್ ಎಲ್ಲ ಹಾಕೋವಾಗ ಗ್ಲಿಟರ್ ಆಗ್ತಾ ಇರುತ್ತೆ. ಸೊ ಕಿಚನ್ಸ್ಗೆ ಇದು ಬೆಸ್ಟ್ ಮೆಟೀರಿಯಲ್ ಅನ್ಬೋದು. ಕಿಚನ್ ಸೈಜ್ಗೋಸ್ಕರನೇ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ 26-27 ಇಂಚಸಲ್ಲೇ ಬರುತ್ತೆ. ನಿಮ್ಗೆ ವೇಸ್ಟೇಜು ಕೂಡ ಕಡಿಮೆ ಇರುತ್ತೆ ಇದರಲ್ಲಿ. ನೋಡಿ, ಇದು ಐವರಿ ಫ್ಯಾಂಟಸಿ ಅಂತ ಫುಲ್ಲು ಎಕ್ಸ್ಪೋರ್ಟ್ ಆಗೋ ಕಲರ್. ಇದು ನಿಮಗೆ ಇಲ್ಲಿ ಲೋಕಲಲ್ಲಿ ಜಾಸ್ತಿ ಸಿಗೋದು ಇಲ್ಲ. ಹಳೆ ಕಲರೇ ಆದರೂ ಕೂಡ ನಿಮಗೆ ಚೆನ್ನಾಗಿ ಲುಕ್ ಕೊಡುತ್ತೆ ಇದು.